ವೃದ್ಧಾಶ್ರಮಕ್ಕೆ ಇರಲಿಲ್ಲ ಸಿಲಿಂಡರ್, ಊಟಕ್ಕೆ ಪರದಾಡ್ತಾ ಇದ್ದ ವೃದ್ಧರು. ಈ ಗ್ಯಾಸ್ ಅಭಾವದ ಎಫೆಕ್ಟ್ ವೃದ್ಧಾಶ್ರಮಗಳಿಗೂ ಕೂಡ ತಟ್ತಾ ಇದೆ. ಕಳೆದ 15 ದಿವಸಗಳಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಪರಿಣಾಮ ದಾವಣಗೆರೆಯ ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಸಂಕಷ್ಟದ ಪರಿಸ್ಥಿತಿ ಉಂಟಾಗಿದೆ. ಗ್ಯಾಸ್ ಕೊರತೆಯಿಂದ ಚಪಾತಿ ದೋಸೆ ಎಲ್ಲ ಸ್ಥಗಿತ ಮಾಡಿದ್ದಾರೆ. ಇನ್ನೊಂದು ಕಡೆ ಗಂಜಿ ಮತ್ತೆ ಬಿಸಿ ನೀರು ಬೇಕಾಗುತ್ತೆ ವೃದ್ಧರಿಗೆ. ಸೊ ಅದನ್ನು ಕೂಡ ಇಲ್ಲಿ ಕೊಡಕ್ ಆಗ್ತಾ ಇಲ್ಲ. ಕಳೆದ ಒಂದು 15 ದಿವಸಗಳಿಂದ ಸಿಲಿಂಡರ್ಗಳ ಕೊರತೆ ಆಗಿದೆ. ನಮ್ಮಂತವ್ರಿಗೆ ಬಹಳ ತೊಂದರೆ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀವಿ. ಅಖಾಡಕ್ಕಿಳಿದ ನ್ಯೂಸ್ 18 ದಾವಣಗೆರೆ ಡಿಸಿ ಸ್ಪಂದನೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಯಾವ ರೀತಿಯಾಗಿ ನಡೀತಾ ಇದೆ ಎಲ್ರಿಗೂ ಗೊತ್ತಿರುವಂತದ್ದೇ. ಈ ಸಂದರ್ಭದಲ್ಲಿ ನ್ಯೂಸ್ 18 ಕಳಕಳಿ ವರದಿಯ ಇಂಪ್ಯಾಕ್ಟ್. ಗ್ಯಾಸ್ ಟ್ರಬಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯ ವೃದ್ಧಾಶ್ರಮಕ್ಕೆ ಸಿಲಿಂಡರ್ ಭಾಗ್ಯ ಸಿಕ್ಕಿದೆ. ಸುದ್ದಿಯನ್ನ ಬಿತ್ತರಿಸಿದ್ವಿ, ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ. ವೃದ್ಧರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜಿಲ್ಲಾಧಿಕಾರಿ ದಾವಣಗೆರೆಯ ಡಿಸಿ ಅರೇಂಜ್ ಮಾಡಿದ್ದಾರೆ. ಆಹಾರ ಇಲಾಖೆ ಮೂಲಕ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. 4 ಗಂಟೆಯಲ್ಲೇ ಬಂತು ಸಿಲಿಂಡರ್. ನ್ಯೂಸ್ 18 ಸಾರ್ಥಕ ವರದಿ. ಇಂದು ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಸುದ್ದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ರು ದಾವಣಗೆರೆ ಡಿಸಿ. ವೃದ್ಧರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜಿಲ್ಲಾಧಿಕಾರಿ. ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು. ಆ ಪ್ರಸಾರದ ತಕ್ಷಣವೇ ಮೊನ್ನೆ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ಆ ಒಂದು ಹೃದಯ ವಿಶಾಲತೆಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಈ ಗ್ಯಾಸ್ ಏಜೆನ್ಸಿಯವರಿಗೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಂತು ಸಿಲಿಂಡರ್. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.